ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ CETಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಇವತ್ತಿನ ಒಂದು ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳನ್ನು ತಪ್ಪದೇ ಎಲ್ಲರೂ ಕೂಡ ನೋಡ್ತಾ ಹೋಗಿ. ತುಂಬ ಏನು ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಹೋಗ್ತಾ ಇರ್ತೇವೆ, ಎಲ್ಲವನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಈಗ ಮೊದಲನೇದಾಗಿ ಕರ್ನಾಟಕ CET 2025ಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ಅನೌನ್ಸ್ ಆಗಿ ಎಲ್ಲರೂ ಕೂಡ ಖುಷಿಯಾಗಿ ಕೂಡ ಇದ್ದೀರಾ. ನೆಕ್ಸ್ಟು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮತ್ತು ಇಲ್ಲಿ ಆಪ್ಷನ್ ಎಂಟ್ರಿ, ಮತ್ತು ಇಲ್ಲಿ ಕಾಲೇಜ್ ಸ್ಟಾರ್ಟ್, ಇವೆಲ್ಲವೂ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಇಲ್ಲಿ ಕಮೆಂಟ್ಸ್ ಆಗಿರ್ಬೋದು ಅಥವಾ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ಮೊದಲು ನೋಡಿ. ಮೊದಲನೇದಾಗಿ ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಅಂದರೆ ಏನಂತ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಆಪ್ಷನ್ ಎಂಟ್ರಿ ಅಂತಂದರೆ ಏನಪ್ಪ ಅಂತಂದರೆ, ಮೊದಲನೇದಾಗಿ ನೀವೆಲ್ಲರೂ ಕೂಡ ಈಗ ಒಂದು KCET ಪರೀಕ್ಷೆನ ಬರೆದಿರ್ತೀರ, ರ್ಯಾಂಕ್ಗಳನ್ನು ಪಡೆದುಕೊಂಡಿರ್ತೀರ. ಆದರೆ ಆ ಒಂದು ರ್ಯಾಂಕ್ ಮುಖಾಂತರ ನಿಮಗೆ ಒಂದು ಕಾಲೇಜ್ನಲ್ಲಿ ಕೆಲವು ಇಷ್ಟು ಸೀಟ್ಸ್ ಅಂತ ಇರ್ತವೆ. ಟೋಟಲಾಗಿ 100 ಸೀಟ್ಸ್ ಇದ್ದಾವೆ ಅಂತ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ಟೋಟಲಾಗಿ ಅದಕ್ಕೆ 250 ಜನ ಒಂದು 100 ಸೀಟ್ಗಳಿಗೆ 250 ಜನ ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಅಂದರೆ 250 ಜನ ಅದೇ ಒಂದು ಕಾಲೇಜ್ನ ಅಪ್ಲೈ ಮಾಡಿದ್ದಾರೆ, ಆ ಒಂದು ಸೀಟ್ ಬೇಕು ಅಂತ. ಆದರೆ ಅಲ್ಲಿರೋದು ಬರೀ 100 ಸೀಟ್ಸ್. ಅದನ್ನು ಎಲ್ಲರಿಗೂ ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವರು ರ್ಯಾಂಕ್ ಮುಖಾಂತರ, ಅಂದರೆ ಫಸ್ಟ್ ಯಾವ ರ್ಯಾಂಕ್ ಇದೆ, ಸೆಕೆಂಡ್ ಯಾವ ರ್ಯಾಂಕ್ ಇದೆ, ಆ ಒಂದು ರ್ಯಾಂಕ್ ಮುಖಾಂತರ ಅವರು ಅವರಿಗೆ ಸೀಟ್ಗಳನ್ನು ಹಂಚ್ಕೊಂಡು ಹೋಗ್ತಾರೆ. ಇದನ್ನು ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಕರಿತೇವೆ, ಅಥವಾ ಸೀಟು ಹಂಚಿಕೆ ಅಂತ ಇಲ್ಲಿ ಕರೀತಾರೆ. ಆಪ್ಷನ್ ಎಂಟ್ರಿ ಅಂತ. ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಿಮಗೆ 2 ರಿಂದ 3 ದಿನಗಳ ಒಳಗೆ ನಿಮಗೆ ರಿಸಲ್ಟ್ ಬರ್ತದೆ, ನಿಮಗೆ ಅಲಾಟ್ ಆಗಿದೆನೋ ಇಲ್ವೋ ಅಂತ, ಅಂದರೆ ಸೀಟ್ ಸಿಕ್ಕಿದೆನೋ ಇಲ್ವೋ ಅಂತ. ಅದೇ ರೀತಿಯಾಗಿ ಇಲ್ಲಿ ತುಂಬ ಜನ ಕೇಳ್ತಾರೆ, ನಮಗೆ ಇಷ್ಟು ರ್ಯಾಂಕ್ ಇದೆ, ನಮಗೆ ಇಲ್ಲಿ ಸೀಟ್ ಸಿಗಬಹುದಾ ಅಥವಾ ಇಲ್ವಾ ಅಂತ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಟೋಟಲಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಬೇಕಾದಷ್ಟು ಕಾಲೇಜ್ಗಳು ಇದ್ದಾವೆ. ಅಂದರೆ ನಿಮಗೆ ಯಾವ ಸ್ಟ್ರೀಮ್ ಬೇಕು, ಮೊದಲನೇದಾಗಿ ನೀವು ನೆನ್ಪಿಟ್ಕೋಬೇಕಾಗಿರ್ತದೆ. ಯಾವ ಸ್ಟ್ರೀಮ್ನಲ್ಲಿ ನಾವು ಮುಂದುವರಿಬೇಕು ಅಂತಕ್ಕಂಥದ್ದು ನೀವು ಡಿಸೈಡ್ ಮಾಡಬೇಕು. ಸ್ಟ್ರೀಮ್ ಅಂತಂದರೆ ಇಲ್ಲಿ ಎಕ್ಸಾಂಪಲ್ ಇಂಜಿನಿಯರಿಂಗ್, ಮೆಡಿಕಲ್, BSc ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಾ, D ಫಾರ್ಮಾ, ಮತ್ತು ಇಲ್ಲಿ BNYS ಅಂದರೆ ನ್ಯಾಚುರೋಪತಿ ಮತ್ತು ಯೋಗ ಸೈನ್ಸ್, ಮತ್ತು ಡೆಂಟಲ್, ಈ ರೀತಿಯಾಗಿ ಬೇರೆ ಬೇರೆ ಸ್ಟ್ರೀಮ್ಸ್ಗಳು ಇರ್ತವೆ. ಈ ಒಂದು ಸ್ಟ್ರೀಮ್ಸ್ಗಳ ನಡುವೆ ನೀವು ವರ್ಕನ್ನು ಮಾಡಬೇಕಾಗಿರ್ತದೆ, ಅಥವಾ ಅಲ್ಲಿ ಈ ಒಂದು ಸ್ಟ್ರೀಮ್ಸ್ಗಳ ನಡುವೆ ಇಲ್ಲಿ ಯಾವ ಸ್ಟ್ರೀಮ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅದನ್ನು ನಾವು ನೋಡಬೇಕು ಅಂತ ಇಲ್ಲಿ ಅಂದ್ಕೊಂಡಿರ್ತಾರೆ. ಆದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನಿರ್ತಾರೆ, ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ ಇಲ್ಲಿ ಇಂಜಿನಿಯರಿಂಗನ್ನು ಇಲ್ಲಿ ಆಪ್ಷನನ್ನು ಕೊಡ್ತಾರೆ. ಹಾಗಾದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು ಇದ್ದಾವೆ ಅಂತ ನೋಡೋದಾದರೆ, ಟೋಟಲ್ ಆಗಿ 200ಕ್ಕೂ ಅಧಿಕ ಒಂದು ಇಂಜಿನಿಯರಿಂಗ್ ಕಾಲೇಜಸ್ಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಇದ್ದಾವೆ. ಆದರೆ ಇಂಪಾರ್ಟೆಂಟ್ ಆಗಿ ಎಲ್ಲ ಕಾಲೇಜಸ್ಗಳಲ್ಲಿ ಕೂಡ ಇಲ್ಲಿ ನಿಮಗೆ ಕೊನೆಯಲ್ಲಿ, ಅಂದರೆ 4th ಇಯರ್ ಆದಮೇಲೆ ಕ್ಯಾಂಪಸ್ ಆಗೋದಿಲ್ಲ. ತುಂಬ ಜನ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, 4 ವರ್ಷ ಇಂಜಿನಿಯರ್ ಕಾಲೇಜಸ್ಗಳಲ್ಲಿ 1.5 ಲಕ್ಷಕ್ಕೂ ಅಧಿಕ ಒಂದು ಹಣವನ್ನು ಪೇ ಮಾಡಿ, ಅಂದರೆ ಪರ್ ಇಯರ್ಗೆ 1 ವರ್ಷಕ್ಕೆ 1.5 ಲಕ್ಷಕ್ಕೂ ಅಧಿಕ ಒಂದು ಅಮೌಂಟನ್ನು ಪೇ ಮಾಡಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಬೆಂಗಳೂರಿಗೆ ಬಂದು 15 ರಿಂದ 20 ಸಾವಿರಕ್ಕಾಗಿ ಇಲ್ಲಿ ವರ್ಕನ್ನು ಮಾಡ್ತಿದ್ದಾರೆ. ಈ ರೀತಿಯಾಗೂ ಕೂಡ ಇರ್ತಾರೆ. ಯಾಕೆ ಅಂತಂದರೆ ಅವರಿಗೆ ಆ ಒಂದು ಸಿಕ್ಕಿರ್ತಕ್ಕಂಥ ಒಂದು ಕಾಲೇಜಲ್ಲಿ ಕ್ಯಾಂಪಸ್ ಇರೋದಿಲ್ಲ. ಅದಕ್ಕಾಗಿ ಅವರು ಇಂಟರ್ನ್ಶಿಪ್ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಬೆಂಗಳೂರಿಗೆ ಬಂದು 15 ರಿಂದ 20 ಸಾವಿರದ ಒಂದು ಹುದ್ದೆಗಳಿಗೆ ಇಲ್ಲಿ ವರ್ಕನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು ಇಂಜಿನಿಯರಿಂಗ್ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಕೆಲವೊಂದು ಕ್ಯಾಂಪಸ್ ಆಗ್ತಕ್ಕಂಥ ಒಂದು ಕಾಲೇಜಸ್ಗಳು ಇರ್ತವೆ, ಅಂದರೆ ಟಾಪ್ ಕಾಲೇಜಸ್ಗಳು. ಇಲ್ಲಿ 40 ಕಾಲೇಜಸ್ಗಳಲ್ಲಿ ನೀವು ಏನಾದರೂ ಇಂಜಿನಿಯರಿಂಗ್ ಸೀಟ್ಗಳನ್ನು ಪಡೆದುಕೊಂಡ್ರೆ ನಿಮಗೆ ಕ್ಯಾಂಪಸ್ ಆಗ್ತದೆ ಅಥವಾ ಇಲ್ಲಿ ಪ್ಲೇಸ್ಮೆಂಟ್ ಆಗ್ತದೆ. ಅದನ್ನು ಬಿಟ್ಟು ನೆಕ್ಸ್ಟ್ ಇಲ್ಲಿ 40 ಕಾಲೇಜಸ್ಗಳು ಆದಮೇಲೆ ನೆಕ್ಸ್ಟ್ ಕಾಲೇಜಸ್ಗಳಲ್ಲೂ ಕೂಡ ಇಲ್ಲಿ ಪ್ಲೇಸ್ಮೆಂಟ್ ಆಗ್ತದೆ. ಆದರೆ ಇಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದಿಲ್ಲ. ಇದು ನಿಮಗೆ ಗೊತ್ತಿರಬೇಕು. 100% ಪ್ಲೇಸ್ಮೆಂಟ್ ಅಂತ ಅಂದರೆ ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿ ಸೇರ್ಕೊಂಡಿದ್ದಾರೋ ಎಲ್ಲರಿಗೂ ಕೂಡ ಜಾಬ್ ಸಿಗ್ತಕ್ಕಂಥದ್ದು, ಅದು 100% ಪ್ಲೇಸ್ಮೆಂಟ್. ಅದನ್ನು ಬಿಟ್ಟು 90% ಪ್ಲೇಸ್ಮೆಂಟ್ ಆಗಿದೆ, 50% ಪ್ಲೇಸ್ಮೆಂಟ್ ಆಗಿದೆ, 70% ಪ್ಲೇಸ್ಮೆಂಟ್ ಆಗಿದೆ, ಈ ರೀತಿಯಾಗಿ ತುಂಬ ಜನ ಹೇಳ್ತಾ ಇರ್ತಾರೆ. ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ. ಓಕೆ, ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಇದರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇದನ್ನು ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ. ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ಇಲ್ಲಿ ಕೌನ್ಸೆಲಿಂಗ್ ಯಾವಾಗಪ್ಪ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಈಗ KCET ರಿಸಲ್ಟ್ ಬಂದಿದೆ, ನೆಕ್ಸ್ಟು ನೀಟ್ ರಿಸಲ್ಟ್
ಗೆ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ನೀಟ್ ರಿಸಲ್ಟ್ ಬಂದ ನಂತರ ನಿಮಗೆ ನೀಟನ್ನು ಕೂಡ ಇದರ ಜೊತೆಗೆ ಅಂದರೆ KCET ಜೊತೆಗೇ ನೀಟ್ ಏನು ರಿಸಲ್ಟ್ ಬಿಟ್ಟರು ಅಂತ ಅಂದರೆ ಸೀಟ್ ಹಂಚಿಕೆಗಳನ್ನು ಈಸಿಯಾಗಿ ಮಾಡ್ಕೋಬೋದು ಅಂತ ಸ್ವಲ್ಪ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ಸ್ವಲ್ಪ ಇಲ್ಲಿ ಡಿಲೇ ಆಗಿದೆ. ಓಕೆ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಏನಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಯೂಸ್ಫುಲ್ ಆಗಿರ್ತವೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.